ಇದ್ದಾರೆ. ಇದು ಬೇರೆ ಎಲ್ಲಿದೋ ಸುದ್ದಿ ಅಲ್ಲ, ನಮ್ಮ ರಾಜ್ಯದ ಮಂಗಳೂರಿನ ಒಂದು ಕಾಲೇಜಿನ ಸುದ್ದಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವಿದ್ಯಾರ್ಥಿಗಳ ಬಗ್ಗೆ ಈ ಸುದ್ದಿ, ವಿದ್ಯಾರ್ಥಿಗಳು ಪೋಷಕರು ನೋಡಲೇಬೇಕಾದಂಥ ಸುದ್ದಿ ಇದು. ಯಾಕೆ ಅಂತ ಹೇಳಿದ್ರೆ, ಮೊದಲೆಲ್ಲ ವಿದ್ಯಾರ್ಥಿಗಳು ಒಂದು ಭಯ ಭಕ್ತಿ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರು, ಕಾಲೇಜುಗಳಿಗೆ ಹೋಗ್ತಾ ಇದ್ರು, ವಿದ್ಯಾಭ್ಯಾಸ ಮಾಡಿ ಬರ್ತಾ ಇದ್ರು. ಆದರೆ ಈಗಿನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಕಾಲೇಜಿನಲ್ಲಿ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇದು ಬೇರೆ ಎಲ್ಲಿದೋ ಸುದ್ದಿ ಅಲ್ಲ, ನಮ್ಮ ರಾಜ್ಯದ ಮಂಗಳೂರಿನ ಒಂದು ಕಾಲೇಜಿನ ಸುದ್ದಿ. ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತೊಂದು ಕಾಲೇಜಿನ ವಿದ್ಯಾರ್ಥಿಗಳನ್ನ ಕಿಡ್ನಾಪ್ ಮಾಡ್ತಾರೆ, ಕಾರಿನಲ್ಲಿ ಎತ್ತಾಕೊಂಡು ಹೋಗ್ತಾರೆ, ಮನ ಬಂದಂತೆ ಥಳಿಸ್ತಾರೆ. ಇದು ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಸುದ್ದಿ. ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ. ನಿಜಕ್ಕೂ ಕೂಡ ಇಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ರೆ ನಮ್ಮ ಈಗಿನ ಯುವ ಪೀಳಿಗೆ ಯಾವ ಕಡೆ ಸಾಗ್ತಾ ಇದೆ ಸಹಜವಾಗಿ ಮೂಡ್ತಾ ಇರುವಂಥ ಪ್ರಶ್ನೆ. ಯಾಕೆ ವಿದ್ಯಾರ್ಥಿಗಳಿಗೆ ಪೋಷಕರ ಭಯ ಇಲ್ಲ, ಯಾಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಭಯ ಇಲ್ಲ, ಕಾನೂನಿನ ಅರಿವಿಲ್ಲ ಅನ್ನೋ ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಕ್ಷುಲ್ಲಕ ಕಾರಣಕ್ಕೆ ಮತ್ತೊಂದು ಕಾಲೇಜಿನ ವಿದ್ಯಾರ್ಥಿಗಳನ್ನ ಕಿಡ್ನಾಪ್ ಮಾಡ್ತಾರೆ, ಒಂದು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಮನಸ್ಸೋ ಇಚ್ಛೆ ಥಳಿಸ್ತಾರೆ. ಬೇಡಿಕೊಂಡ್ರು ಕೂಡ, ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಮನಸ್ಸೋ ಇಚ್ಛೆ ರೌಡಿಗಳ ರೀತಿಯಲ್ಲಿ ಕೈಯಿಂದ ಹೊಡಿತಾರೆ, ಕಾಲಿಂದ ಒದಿತಾರೆ. ಅಂದರೆ ಈ ವಿದ್ಯಾರ್ಥಿಗಳು ಎತ್ತ ಕಡೆ ಸಾಗ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಏನಾಗಿದೆ ಅಂತ ಅಂದರೆ, ಮಂಗಳೂರಿನ ಒಂದು ಕಾಲೇಜಿನಲ್ಲಿ ಮೀಸೆ ಮೂಡದಂಥ, ಇನ್ನೂ ಸರಿಯಾಗಿ ಮುಖದ ಮೇಲೆ ಮೀಸೆನೂ ಬಂದಿರದ ವಿದ್ಯಾರ್ಥಿಗಳು ಇಂಥ ಕೃತ್ಯವನ್ನು ಎಸಗಿದ್ದಾರೆ. ಮಂಗಳೂರಿನ ಒಂದು ಕಾಲೇಜ್ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಹಲ್ಲೆಯನ್ನು ನಡೆಸಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕುಖ್ಯಾತಿಯನ್ನು ಗಳಿಸಿರೋದು. ಯಾವ ವಿಚಾರಕ್ಕೆ? ಫುಟ್ಬಾಲ್ ಆಡ್ತಾ ಇರ್ತಾರೆ. ಫುಟ್ಬಾಲ್ ಪಂದ್ಯದ ವೇಳೆ ಸಹಜವಾಗಿ ಗೇಮ್ ಅಂತ ಅಂದಾಗ ಜಗಳಗಳಾಗ್ತವೆ, ಅಲ್ಲೇ ಗ್ರೌಂಡಲ್ಲೇ ಬಿಟ್ಟು ಬರಬೇಕು. ಆದರೆ ಫುಟ್ಬಾಲ್ ಪಂದ್ಯದ ವೇಳೆ ಆ ಎರಡೂ ತಂಡಗಳ ನಡುವೆ ಗಲಾಟೆ ಆಗಿತ್ತಂತೆ. ಆ ಒಂದು ಗಲಾಟೆಯ ಸಣ್ಣ ವಿಚಾರವನ್ನು ಮುಂದಿಟ್ಕೊಂಡು ಇಷ್ಟು ದೊಡ್ಡ ರಂಪ ರಾಮಾಯಣ ಮಾಡಿದ್ದಾರೆ ಈ ಪುಂಡ ವಿದ್ಯಾರ್ಥಿಗಳು. ಇವರನ್ನ ಪುಂಡರು ಅಂತ ಕರೆದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಾಯಿತು ಹಾಗಾದರೆ? ಪಂದ್ಯದ ವೇಳೆ ಆಗಸ್ಟ್ 14ರಂದು ನಗರದ ನೆಹರು ಮೈದಾನದಲ್ಲಿ ಎನೆಪೋಯ ಕಾಲೇಜು ಮತ್ತು ಅಲೋಶಿಯಸ್ ಕಾಲೇಜು ಫುಟ್ಬಾಲ್ ತಂಡಗಳ ನಡುವೆ ಪಂದ್ಯ ನಡೀತಾ ಇತ್ತು, ಈ ಎರಡು ಕಾಲೇಜುಗಳ ತಂಡಗಳ ನಡುವೆ. ಅದರಲ್ಲಿ ಎನೆಪೋಯ ತಂಡ ಜಯ ಗಳಿಸುತ್ತೆ. ಈ ಪಂದ್ಯದ ವೇಳೆ ನಡೆದ ಸಣ್ಣ ವಾಗ್ವಾದದ ಹಗೆಯನ್ನು ಇಟ್ಕೊಂಡಂಥ ಈ ಕೃತ್ಯ, ಅಂದರೆ ಹಗೆಯನ್ನು ಇಟ್ಕೊಂಡು ಈ ಕೃತ್ಯವನ್ನು ಎಸಗಲಾಗಿದೆ. ನಾನೀಗಾಗಲೇ ಹೇಳಿದ ಹಾಗೆ ಎರಡೂ ಕಾಲೇಜುಗಳ ಮಧ್ಯೆ ಪಂದ್ಯ ನಡೆಯುತ್ತೆ. ಅದರಲ್ಲಿ ಒಂದು ಕಾಲೇಜಿನ ತಂಡ ವಿನ್ ಆಗುತ್ತೆ. ಸಹಜವಾಗಿ ಗೇಮ್ ಅಂದಾಗ ಎಲ್ಲೋ ಒಂದು ಕಡೆ ಎಡವುತ್ತಾರೆ, ಇನ್ನೇನೋ ಕೋಪ ಬರುತ್ತೆ, ಇನ್ನೇನೋ ಆಗುತ್ತೆ, ವಾಗ್ವಾದ ನಡೆಯುತ್ತೆ. ಅದೆಲ್ಲ ಸರ್ವೇ ಸಾಮಾನ್ಯ ಪ್ರತಿಯೊಂದು ಆಟದಲ್ಲೂ ಕೂಡ, ಪ್ರತಿಯೊಂದು ಪಂದ್ಯದಲ್ಲೂ ಕೂಡ. ಅದನ್ನು ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೆ ಸಾಧಿಸ್ತಾರೆ. ನಮಗೆ ಹಿಂಗಂದ್ಬಿಟ್ರಾ ಇವರು, ನಮಗೆ ಓವರಾಗಿ ಮಾತಾಡ್ಬಿಟ್ರಾ ಅಂತ ಹೇಳಿ ಕೋಪಗೊಳ್ತಾರೆ. ಅದಾದ ನಂತರ ನಡೆದಿದ್ದೇ ಈ ಒಂದು ಗಲಾಟೆ. ಈ ಪಂದ್ಯದ ವೇಳೆ ನಡೆದ ಸಣ್ಣ ವಾಗ್ವಾದದ ಹಾಗೆ ಇಟ್ಕೊಂಡು ಈ ಕೃತ್ಯವನ್ನು ಎಸಗಿದ್ದಾರೆ. ಬೇರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕಿಡ್ನಾಪ್ ಮಾಡಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಈ ಒಂದು ಜಗಳ ನಡೆಯುತ್ತೆ. ಅಂದರೆ ಹೆಂಗೆ ಹೊಡಿತಾರೆ ಅಂತ ಅಂದರೆ, ಬಟ್ಟೆ ಬಿಚ್ಚಿ ಆ ವಿದ್ಯಾರ್ಥಿಗಳನ್ನು, ಈ ಪುಂಡ ವಿದ್ಯಾರ್ಥಿಗಳು ಹೊಡೆದು ಹಾಕ್ತಾರೆ. ಅದಾದ ನಂತರ ಸೋಮವಾರ ಸಂಜೆ ಸುಮಾರು 6:15 ವೇಳೆಗೆ ನಗರದ ಪಾಂಡೇಶ್ವರ ಫೋರಂ ಮಾಲ್ ಬಳಿಯಿಂದ 3 ಅಪ್ರಾಪ್ತ ವಿದ್ಯಾರ್ಥಿಗಳನ್ನು ಕಿಡ್ನಾಪ್ ಮಾಡಿರೋದು. ಅಂದರೆ ಈ ಫುಟ್ಬಾಲ್ ಪಂದ್ಯ ಆದ ನಂತರ ಅಲ್ಲಿ ವಿದ್ಯಾರ್ಥಿಗಳು ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ಆಗ ಈ ಪುಂಡ ವಿದ್ಯಾರ್ಥಿಗಳು ಬಂದು ಸಂಜೆ 6:15 ಸುಮಾರಿಗೆ ಈ ಮತ್ತೊಂದು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾರೆ ಕಾರಿನಲ್ಲಿ. ಅದು ಕೂಡ ಇನ್ನು ಈ ನಮ್ಮಂಥ ವಿದ್ಯಾರ್ಥಿಗಳ ಅಥವಾ ನಾವು ಕಾಲೇಜ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಫೋನ್ ಕೂಡ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇನ್ನು ಕಾರ್ ಡ್ರೈವ್ ಮಾಡೋದೆಲ್ಲ ತುಂಬ ದೊಡ್ಡ ವಿಚಾರ ನಮಗೆ. ಅಂಥ ವಿದ್ಯಾರ್ಥಿಗಳು ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಅಂದರೆ, ಕಾರ್ ತೆಗೆದುಕೊಂಡು ಬರ್ತಾರೆ ಕಾಲೇಜುಗಳಿಗೆ, ಬೈಕ್ ತೆಗೆದುಕೊಂಡು ಬರ್ತಾರೆ, ದೊಡ್ಡ ದೊಡ್ಡ ಮೊಬೈಲ್ಗಳು, ಅಂದರೆ ಎಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಇನ್ನೊಂದು ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಮನಸೋ ಇಚ್ಛೆ ಇವರ ಹಲ್ಲೆಯನ್ನು ನಡೆಸಿರೋದು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 3 ಅಪ್ರಾಪ್ತ ವಿದ್ಯಾರ್ಥಿಗಳನ್ನು
ಇನ್ನೊಂದು ಕಾಲೇಜಿನ ವಿದ್ಯಾರ್ಥಿಗಳಾದ ದಿಯಾನ್, ತಸ್ಲಿಂ, ಸಲ್ಮಾನ್ ಹಾಗೂ ಇಬ್ಬರು ಅಪ್ರಾಪ್ತ ಆರೋಪಿಗಳು ಅಲೋಶಿಯಸ್ ಮತ್ತು ಮಾತಾ ಕಾಲೇಜು ವಿದ್ಯಾರ್ಥಿಗಳಂತೆ ಇವರು ಕಾರಿನಲ್ಲಿ ಅಪಹರಿಸ್ತಾರೆ. ಕಾರಿನಲ್ಲೇ ಕೈ ಮತ್ತು ಕಾಲಿನಿಂದ ಹೊಡೆದಿದ್ದಲ್ಲದೆ ಮಹಾಕಾಳಿ ಪಡ್ಪು ಮತ್ತು ಜಪ್ಪು ಮಹಾಕಾಳಿ ಪಡ್ಪು ಮಸೀದಿ ಬಳಿ ಸೇರಿ ವಿವಿಧ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಮತ್ತೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಇದು ಈ ಘಟನೆಯ ವಿವರಣೆ. ಹೇಗಾಯಿತು, ಎಷ್ಟೊತ್ತಿಗಾಯಿತು ಅನ್ನೋದು. ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಧೈರ್ಯ ಇವರಿಗೆ. ಹೊಡೆದಿದ್ದಲ್ಲದೆ ಆ ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಅಂದರೆ ಎಷ್ಟು ದೊಡ್ಡ ಪುಂಡರಿರಬೇಕು ಇವರು. ಎಲ್ಲರೂ ಸೇರಿ ಒಬ್ಬ ವಿದ್ಯಾರ್ಥಿಗೆ ಹಲ್ಲೆ ನಡೆಸಿದ ಮತ್ತು 3 ವಿದ್ಯಾರ್ಥಿಗಳ ಶರ್ಟ್ ಪ್ಯಾಂಟ್ ಬಿಚ್ಚಿಸಿ ಬಸ್ಗೆ ಹೊಡೆಸಿದ ವಿಡಿಯೋ ಮಾಡಿ ಅದನ್ನು ವಾಟ್ಸಾಪ್ ಮುಖೇನ ಆರೋಪಿಗಳು ಹಂಚ್ಕೊಂಡಿದ್ದಾರೆ. ಅವರನ್ನು ಹೇಗೆ ಹೊಡೆದ್ರು, ಜೊತೆಗೆ 3 ವಿದ್ಯಾರ್ಥಿಗಳ ಶರ್ಟು ಪ್ಯಾಂಟು ಎಲ್ಲ ಬಿಚ್ಚಿಸ್ತಾರೆ. ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದನ್ನು, ಬಸ್ಗೆ ಓಡಿಸಿದ್ದನ್ನು ಎಲ್ಲವನ್ನೂ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾರೆ. ಅವರೇನಿರ್ತಾರಲ್ಲ ಪುಂಡರು, ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಎಲ್ಲರೂ ಶೇರ್ ಮಾಡಿಕೊಡ್ತಾರೆ ತಮಗೆ. ಸಾಕಷ್ಟು ಹಲ್ಲೆ ಬಳಿಕ ಸಂತ್ರಸ್ತರನ್ನು ಬಿಟ್ಟು ಆರೋಪಿಗಳು ಪರಾರಿ ಆಗಿದ್ದಾರೆ. ಮನಸೋ ಇಚ್ಛೆ ಹೊಡೆದಿದ್ದಾರೆ. ತಮಗೆ ಸಮಾಧಾನ ಆಗೋವರೆಗೂ, ಅವರು ಕಾಲಿಗೆ ಬಿದ್ದ ಕ್ಷಮೆ ಕೇಳೋವರೆಗೂ ಅಲ್ಲಿವರೆಗೂ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸಂತ್ರಸ್ತ ವಿದ್ಯಾರ್ಥಿ ಅದಾದ ನಂತರ ಬಂದು ದೂರನ್ನ ನೀಡ್ತಾನೆ. ದೂರು ನೀಡಿದ ಮೇರೆಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ಒಂದಿಬ್ಬರು ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಹಲ್ಲೆ ನಡೆಸಿದಾರಲ್ಲ ಆ ಪುಂಡ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಮಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ಎತ್ತ ಕಡೆ ಸಾಗ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಮನಸ್ಥಿತಿ ಯಾವ ಕಡೆ ಹೋಗ್ತಾ ಇದೆ, ಯಾಕೆ ಈ ರೀತಿಯಾಗಿ ರೌಡಿಸಮ್ ನಡೀತಾ ಇದೆ ಕಾಲೇಜುಗಳಲ್ಲಿ, ಅದರಲ್ಲೂ ಮಂಗಳೂರಿನಂಥ ಸೂಕ್ಷ್ಮ ಸಿಟಿಯಲ್ಲಿ ವಿದ್ಯಾರ್ಥಿಗಳ ಮನಸ್ಥಿತಿ ರೌಡಿಸಮ್ನತ್ತ ಹೋಗ್ತಾ ಇದೆ ಅಂತ ಅಂದರೆ ಏನರ್ಥ? ಪೋಷಕರ ಭಯ ಇಲ್ಲ ಒಂದು ಕಡೆ ಮನೆಯಲ್ಲಿ, ಮತ್ತೊಂದು ಕಡೆ ಕಾಲೇಜಿನಲ್ಲಿ ಶಿಕ್ಷಕರ ಭಯ ಇಲ್ಲ, ಇತ್ತ ಪೊಲೀಸ್ನವರ ಭಯ ಇಲ್ಲ ಅಂತ ಅಂದರೆ ಈ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನಾಗಬಹುದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಬಹುದು ನಾವು. ಆದರೆ ವಿದ್ಯಾರ್ಥಿಗಳ ಹಾದಿ ಇದಲ್ಲ. ವಿದ್ಯಾರ್ಥಿಗಳು ಮಾಡಬೇಕಾಗಿದ್ದು ಇದಲ್ಲ, ಈ ರೌಡಿಸಮ್ ಅಲ್ಲ. ಸ್ಪೋರ್ಟ್ಸ್ ಅಂತ ಬಂದಾಗ ಅಲ್ಲಿ ಜಗಳಗಳು ಕಾಮನ್. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗಳಲ್ಲೂ ಕೂಡ ಕಿರಿಕ್ ಆಗೇ ಆಗ್ತವೆ. ಹಾಗಂತ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಬಂದು ಗ್ರೌಂಡ್ನಿಂದ ಹೊರಗಡೆ ಜಗಳ ಆಡೋದು ಅದು ವಿದ್ಯಾರ್ಥಿಗಳ ಶೋಭೆ ಅಲ್ವೇ ಅಲ್ಲ, ಅದು ಒಳ್ಳೆಯದಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.